ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣ. ಪ್ರದೀಪ್ ಈಶ್ವರ್ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕರೆ ಮಾಡಿದ್ರು. ನಿನ್ನೆ ರಾತ್ರಿ 11:30ಕ್ಕೆ ಪ್ರದೀಪ್ ಈಶ್ವರ್ ಅವರಿಗೆ ಕಾಲ್ ಮಾಡಿ ಸಿಎಂ ಡಿಕೆ ಶಿ ಅವರು ಚರ್ಚೆ ಮಾಡಿದ್ದಾರೆ. ಧೈರ್ಯವಾಗಿರು, ನಿನ್ನ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ನಿನ್ನೆ ರಾತ್ರಿ ಸಿಎಂ ಕರೆ ಮಾಡಿದ್ರಿಂದ ಸಿಎಂ ಅವರನ್ನ ಭೇಟಿಯಾಗೋದಕ್ಕೆ ಪ್ರದೀಪ್ ಈಶ್ವರ್ ಅವರು ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಒಂದಷ್ಟು ಘಟನೆ ಆಯಿತು. ಕೆಂಪೇಗೌಡ ಜಯಂತಿಗೆ ಪ್ರದೀಪ್ ಈಶ್ವರ್ ಅವರನ್ನ ಅಡ್ಡಿಪಡಿಸಲಾಯಿತು. ಅದಾದಮೇಲೆ ಅವರ ವಿರುದ್ಧದ ಒಂದಷ್ಟು ಆರೋಪಗಳು, ಅವರು ಆಡಿದಂತಹ ಮಾತು, ತೋಳು ತಟ್ಟಿದಂತಹ ರೀತಿ, ಹಾಗೆಯೇ ಇತ್ತ ಕಡೆಯಿಂದ ಸಿಕ್ಕಂತಹ ಪ್ರತಿಕ್ರಿಯೆ ಇದೆಲ್ಲವೂ ಕೂಡ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆತ ಆಯಿತು. ಪ್ರಕರಣ ಸಂಬಂಧ ಆರೋಪಿಗಳ ಬಂಧನ ಕೂಡ ಆಗಿದೆ. ಅನೇಕ ಮಂದಿ ಈ ಘಟನೆಯನ್ನು ಖಂಡಿಸಿದ್ದಾರೆ. ಒಬ್ಬ ಜನಪ್ರತಿನಿಧಿಯ ಮೇಲೆ ಈ ರೀತಿ ನಡ್ಕೊಳ್ಳೋದು ದೊಡ್ಡ ಅಪರಾಧ ಅಂತ. ಇದರ ನಡುವೆ ಘಟನೆಯಾದ ತಕ್ಷಣವೇ ಡಿಕೆ ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷರು ಕೂಡ ಕರೆ ಮಾಡಿ ಧೈರ್ಯ ತುಂಬಿದ್ರು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ನೈಟ್ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಕಾಲ್ ಮಾಡಿದ್ದಾರೆ. ಸದ್ಯದ ಅವರ ಮನಸ್ಥಿತಿ ಹೇಗಿದೆ, ಘಟನೆಯ ಬಗ್ಗೆಯೂ ಕೂಡ ಮಾತುಕತೆಯನ್ನು ನಡೆಸಿ ಧೈರ್ಯವಾಗಿರು, ತಲೆ ಕೆಡಿಸ್ಕೊಳ್ಬೇಡ, ನಾವಿದ್ದೀವಿ ಅಂತ ಹೇಳಿದ್ದಾರೆ. ಅವರ ಕರೆಯ ಬೆನ್ನಲ್ಲೇ ಖುದ್ದು ಅವರನ್ನೇ ಮುಖತಃ ಭೇಟಿಯಾಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡೋದಕ್ಕೋಸ್ಕರ ಪ್ರದೀಪ್ ಈಶ್ವರ್ ಸದಾಶಿವನಗರದ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ.